ಸರಿ ಕಣಪ್ಪ, ಈ ತಿಂಗಳೇನೋ ಲಕ್ಷ್ಮಿ ಸಂಬಳ ಕೊಟ್ಲು ಅಂತ ಮನೆಯವ್ರು ನಂಬ್ಸಕ್ಕೆ ದಿವ್ಯ ಬಳೆ ಅಡೆ ಇಟ್ಟೆ. ಆ ದುಡ್ಡು ತಗೊಂಡೋಗಿ ಅಮ್ಮನ ಹತ್ರ ಅಮ್ಮ ಲಕ್ಷ್ಮಿ ಸಂಬಳ ಅಂತ ಕೊಟ್ಟೆ. ಮುಂದಿನ ಸಲಿಗೆ ಏನು ಮಾಡ್ತೀಯ? ಎಲ್ಲಿಂದ ತರ್ತೀಯ ದುಡ್ಡು? ಅದಕ್ಕೆ ಇರೋ ಸತ್ಯನ ಲಕ್ಷ್ಮಿಗೆ ಹೇಳ್ಬಿಡು. ಏನಂತ ಹೇಳಿ? ಇಷ್ಟು ದಿನ ನಾನು ಇದ್ದಿದ್ದೇ ಸುಳ್ಳು, ಇದು ನಾನಲ್ಲ ಅಂತ ಹೇಳ? ಅದೆಲ್ಲ ಆಗಲ್ಲ ಕಣೋ. ಇದೆಷ್ಟು ದಿನ ಹೀಗೆ ಇರುತ್ತೋ ಇರಲಿ ಬಿಡು. ದಯವಿಟ್ಟು ಮುಂದೆ ಎಲ್ಲ ಒಳ್ಳೇದೇ ಆಗುತ್ತೆ. ಸರಿ ಬಿಡಪ್ಪ, ಕಪ್ಪೆ ಚಿಪ್ ಥರ ಎಲ್ಲ ಮುಚ್ಚಿಟ್ಕೊಂಡೆ ಕೂತಿರೋ. ಇದೆಲ್ಲ ರಿಸ್ಕು ಕಣ. ಲಕ್ಷ್ಮಿ ಕತೆ ಒಂದು ಕಡೆ ಆದರೆ ಆ ಕಡೆ ನಿಮ್ಮ ಅಮ್ಮನ ಕತೆನೇ ಬೇರೆ ಇದೆಯಲ್ಲ, ಅದನ್ನ ಹೆಂಗೆ ನಿಭಾಯಿಸ್ತೀಯ? ಕೈ ತುಂಬ ಸಂಪಾದನೆ ಮಾಡೋ ಸೊಸೆನ ನನ್ನ ಮನೆಗೆ ತುಂಬಿಸ್ಕೊಂಡಿದ್ದೀನಿ ಅಂತ ನಿಮ್ಮ ಅಮ್ಮಂಗೆ ನೆಲದ ಮೇಲೆ ಕಾಲು ನಿಲ್ತಾ ಇಲ್ಲ. ಇನ್ನು ಇದೆಲ್ಲ ಸುಳ್ಳು ಅಂತ ಗೊತ್ತಾದರೆ ಆಕಾಶ ಭೂಮಿನ ಒಂದು ಮಾಡಿಬಿಡ್ತಾರೆ. ಅವಾಗೇನು ಮಾಡ್ತೀಯ? ಮುಂದೆ ಅತ್ತೆ ಸೊಸೆ ಮಧ್ಯೆ ಏನೂ ಸರಿಯಾಗಿಲ್ಲ ಅಂದರೆ ಅದಕ್ಕೂ ನೀನೇ ಕಾರಣ ಆಗ್ತೀಯ. ಸತ್ಯ ಅನ್ನೋದು ಬೂದಿ ಮುಚ್ಚಿದ ಕೆಂಡು ಥರ, ಇವತ್ತಲ್ಲ ನಾಳೆ ಆಚೆ ಬಂದೇ ಬರುತ್ತೆ. ಅವತ್ತಂತೂ ಎಲ್ಲ ಸಂಬಂಧಗಳು ಮುರಿದು ಬಿದ್ದೇ ಬೀಳುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಈಗಲೇ ಎಲ್ಲ ಸತ್ಯನೂ ಲಕ್ಷ್ಮಿಗೆ ಹೇಳ್ಬಿಡು. ಅವಳು ಅರ್ಥ ಮಾಡ್ಕೋತಾಳೆ. ಅವಳ ಮನ್ಸಿಗೆ ಹೇಗೋ ನೋವು ಮಾಡಲಿ, ನೀನೇ ಹೇಳು. ಈ ಥರ ನೀನು ಸುಳ್ಳು ಹೇಳ್ತಾ ಇರೋದೇ ಅವಳ ಮನ್ಸಿಗೆ ಮಾಡ್ತಾರೋ ದೊಡ್ಡ ಮೋಸ. ಮೊದಲು ಅದನ್ನು ಸರಿ ಮಾಡ್ಕೊ. ನೋಡೋ, ನೀನು ಇದೇ ಥರ 2 ದೋಣಿ ಮೇಲೆ ಕಾಲಿಟ್ಕೊಂಡು ಹೋಗ್ತಾ ಇದ್ರೆ ಒಂದಲ್ಲ ಒಂದಿನ ಮುಳುಗ್ ಹೋಗದೆ. ಆವಾಗ ನೀನು ಕಾಪಾಡಕ್ಕೆ ಯಾರೂ ಬರಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇರೋದನ್ನ ಇರೋ ಥರನೇ ಹೇಳ್ಬಿಡು. ಲಕ್ಷ್ಮಿ ತಿಳುವಳಿಕೆ ಇರೋ ಹುಡುಗಿ, ಎಲ್ಲ ಅರ್ಥ ಮಾಡ್ಕೋತಾಳೆ. ಅವಳೇನೋ ಅರ್ಥ ಮಾಡ್ಕೋತಾಳೆ ಅಂತಲೇ ಇಟ್ಕೊಳ್ಳೋಣ. ಆದರೆ ಅಮ್ಮನಿಗೆ ಅಕ್ಕನಿಗೆ ಹೇಗೆ ಹೇಳಿ? ಅಮ್ಮ ಹೇಗಂತ ನಿನಗೆ ಗೊತ್ತಲ್ವಾ? ಸತ್ಯ ಹೇಳು ಅಂದರೆ ಎಲ್ರಿಗೂ ಹೇಳು ಅಂತ ಅರ್ಥ. ಬರೀ ಲಕ್ಷ್ಮಿಗೆ ಮಾತ್ರ ಅಲ್ಲ. ಒಂದಲ್ಲ ಒಂದಿನ ನೀನು ಧೈರ್ಯ ಮಾಡಿ ಹೇಳ್ಬೇಕು ತಾನೆ. ಆ ಧೈರ್ಯನೇ ಈಗಲೇ ಮಾಡು ಅಂತ ಹೇಳ್ತಾ ಇದ್ದೀನಿ. ದೇವ್ರೇ, ಸತ್ಯನ ಹೇಳಬೇಕು ಅಂತ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ. ಈ ಕಡೆ ಸತ್ಯ ಗೊತ್ತಾದ್ರೆ ಲಕ್ಷ್ಮಿನ ನಮ್ಮನೆ ಒಪ್ಕೊಳ್ಳಲ್ಲ. ಲಕ್ಷ್ಮಿ ಸತ್ಯ ಗೊತ್ತಾದ್ರೆ ಅವಳು ನನ್ನ ಒಪ್ಕೊಳ್ಳಲ್ಲ. ಎಲ್ಲೋ ಮುಟ್ಟುತ್ತೋ ಏನೋ. ಇನ್ನೊಬ್ರಿಗೂ ನಾನು ತುಂಬಾ ಇಷ್ಟ ಆಗಿದ್ದೀನಿ. ಯಾರಿಗೆ? ನಿಮ್ಮ ಅಮ್ಮನಿಗೆ. ನಾನು ಹಾಕಿರೋ ಕಂಡೀಷನ್ ಎಲ್ಲ ಒಪ್ಕೊಂಡಿದ್ದಾರೆ. ಸ್ವಂತ ಮನೆ ಅಲ್ಲ, ಶ್ರೀಮಂತರಲ್ಲ, ಬರೋ ಸಂಬಳನೂ ಮನೆಗೆ ಕೊಡಲ್ಲ ಅನ್ನೋದು ಗೊತ್ತು. ಇದೆಲ್ಲ ಗೊತ್ತಿದ್ದು ನನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂದಮೇಲೆ ನಿಮ್ಮ ಹಾಗೆ ಅವ್ರಿಗೂ ನಾನು ತುಂಬಾನೇ ಇಷ್ಟ ಆಗಕ್ಕೆ. ಲಕ್ಷ್ಮಿ ಹಾಕಿರೋ ಎಲ್ಲ ಕಂಡೀಷನ್ನು ಹುಡುಗಂಗೆ ಓಕೆ. ಮದ್ವೆ ಆದ್ಮೇಲೂ ನಿನ್ ಸಂಬಳನ ಅಮ್ಮನ ಮನೆಗೆ ಕೊಡು ಅನ್ನೋ ಭಾಗ್ಯ ಎಷ್ಟು ಜನಕ್ಕೆ ಸಿಗುತ್ತೆ ಹೇಳು? ನಾನಂತೂ ಸಿಕ್ಕಾಪಟ್ಟೆ ಲಕ್ಕಿ. ದಾರಿ ಮುಗಿದು
ಬಲಗಾಲಿಟ್ಟು ಒಳಗಡೆ ಬಾಮ್ಮ. ಮಳೆಗೆ ಗಗನವೇ ವಿಷವ ಬೆರೆಸಿದರೆ ಯಾರ ಬಳಿಯಲಿ ದೂರ ಬೀಗುತ್ತದೆ. ಒಂದು ಸಾರಿ ಹಿಂದೆ ಹೋಗಿ ಅಳಿಸಬೇಕು ಎಲ್ಲ. ನೀನು ನನ್ನ ನೋಡಿ ಖುಷಿ ಪಡ್ತಿದ್ಯಾ? ನನ್ನ ಜೀವನದ ಆಸೆಗಳನ್ನೆಲ್ಲ ಚಿತ್ರ ಮಾಡಿ ಈ ತರ ಸಂಭ್ರಮ ಪಡ್ತಿದ್ಯಲ್ಲ, ಇದು ನಿನಗೆ ನ್ಯಾಯನಾ? ಸತ್ಯನೇ ಸರ್ವಸ್ವ ಅಂತ ನಂಬಿರೋ ನನಗೆ ಇಂಥ ದೊಡ್ಡ ಸುಳ್ಳ, ಇದನ್ನ ನಾನು ಹೇಗೆ ಅರ್ಗಿಸ್ಕೊಳ್ಳಿ? ನಾನು ಅನ್ಕೊಂಡೆ ಅದೆಲ್ಲ ಸುಳ್ಳ, ಇರೋರು ಎಲ್ಲರೂ ಸುಳ್ಳ. ಲಕ್ಷ್ಮಿ, ಇವತ್ತು 6ನೇ ತಾರೀಕು ಬೇರೆ, ನಿನ್ನ ಸಂಬಳ. ಅಮ್ಮ, ಎಷ್ಟು ಬುದ್ಧಿವಂತಮ್ಮ ನೀನು. ನೀನು ಹೇಳಿದ್ ಕರೆಕ್ಟು. ಇವತ್ತು ಲಕ್ಷ್ಮಿನೇ ಎಲ್ಲರಿಗೂ ಸಂಬಳ ಕೊಡಬೇಕು, ಅದಕ್ಕೆ ಸ್ವಲ್ಪ ಬೇಗ ಹೋಗ್ಬೇಕು ಅಲ್ವಾ ಲಕ್ಷ್ಮಿ? ಬಾ 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 ಬಾ. ಏನ್ ಕಷ್ಟ ನಿನ್ಗೆ? ಏನಾಯ್ತು? ಕಷ್ಟನಾ ನನಗ? ಆ ಥರ ಎಲ್ಲ ಏನಿಲ್ಲಪ್ಪ, ನೀನೆಲ್ಲ ತಪ್ಪಾಗಿ ಕೇಳಿಸ್ಕೊಂಡಿರ್ಬೇಕು. ನಾನು ಸರಿಯಾಗಿ ಕೇಳಿಸ್ಕೊಂಡಿದ್ದೀನಿ. ನೀವೇನೋ ಕಷ್ಟ ಅಂತ ಹೇಳ್ತಾ ಇದ್ರಿ. ಆದರೆ ಅಮ್ಮನ ನಂಬಿಕೆ ಏನು ಅಂದರೆ, ಈ ಮನೆ ಮಹಾಲಕ್ಷ್ಮಿ, ಈ ಮನೆ ಅದೃಷ್ಟವಂತೆ. ನಿನ್ನ ಕೈಯಿಂದ ಅಂದರೆ ನಿನ್ನ ಅಕೌಂಟಿಂದ ಧೀರು ಕಾಲೇಜ್ ಫೀಸ್ ಕಟ್ಟಿದ್ರೆ ಅವ್ನು ಪಾಸ್ ಆಗ್ತಾನೇನೋ ಅಂತ ಅಮ್ಮನ ನಂಬಿಕೆ. ಅದೇನಿಲ್ಲ, ನೀನು ಹೇಳಿದ್ಯಲ್ಲ ನಿನಗೆ ಸಂಬಳ ಬರೋದು 6ನೇ ತಾರೀಕಿಗೆ ಅಂತ. ನಾಳೆ ಹೇಗಿದ್ರು 6ನೇ ತಾರೀಕು. ನಮ್ಮ ಧೀರಜ್ದು ಒಂದು ಟರ್ಮ್ ಫೀಸ್ ಕಟ್ಟಬೇಕಾಗಿತ್ತು. ನಿನ್ನ ಅಕೌಂಟಿಂದ ಅದನ್ನ ಟ್ರಾನ್ಸ್ಫರ್ ಮಾಡ್ತೀಯಮ್ಮ? ಅಷ್ಟೇ ತಾನೇ. ಅದನ್ನ ಕೇಳೋದಕ್ಕೆ ನೀವು ಇಲ್ಲಿ ತನಕ ಬರ್ಬೇಕಿತ್ತ? ಧೀರಜ್ ಹತ್ರ ಹೇಳಿ ಕಳ್ಸಿದ್ರೆ ಆಗ್ತಿತ್ತಪ್ಪ. ನೀವೇನು ಯೋಚನೆ ಮಾಡ್ಬೇಡಿ ಅತ್ತೆ, ಅದನ್ನ ನಾನು ನೋಡ್ಕೋತೀನಿ. ನಿಮ್ಮ ಆಸೆ ಈಡೇರ್ತು ಅಂತ ಅನ್ಕೊಳ್ಳಿ. ನಂಗೆ ಗೊತ್ತಿತ್ತು ನೀನು ಹೀಗೆ ಹೇಳ್ತೀಯ ಅಂತ. ಥ್ಯಾಂಕ್ ಯು, ತುಂಬ ಖುಷಿ ಆಯ್ತು ಕಣಮ್ಮ. ನಿಮ್ಗೆ ಸಮಾಧಾನನಾ? ಸೈಜ್ ಹೇಗೋ ತಿಳ್ಕೊಳ್ಳೋದು? ತುಂಬಾ ಸಿಂಪಲ್. ಅವಳ ಹತ್ರನೇ ಕೇಳೋದಪ್ಪ.